ಸ್ಮೋಕಿಂಗ್ ಆಲ್ಕೋಹಾಲ್. ಈಗ ಸ್ಮೋಕಿಂಗ್ನ ಯು ಕಾಂಟ್ ರಿಲೈ ಆನ್ ಜಸ್ಟ್ ಮೆನ್ಸ್ ಮಾತ್ರ ಮಾಡ್ತಾರೆ ಅನ್ನೋದೇನಿಲ್ಲ ಈಗ. ಸೊ ಸ್ಮೋಕಿಂಗ್ ಆಲ್ಕೋಹಾಲ್ ಈಸ್ ಪಕ್ಕ ಫಸ್ಟ್ ಶಾಟ್. ಒಳ್ಳೆ ಊಟ ತಗೊಳ್ಳಿ, ಒಳ್ಳೆ ಊಟ ಮಾಡಿ. ಡೈರೆಕ್ಟ್ ಮೆಡಿಕೇಶನ್ ಒಂದೇ ಅಲ್ಲ ಎಲ್ಲದಕ್ಕೂ. ನ್ಯಾಚುರಲ್ ಸಪ್ಲಿಮೆಂಟ್ಸ್ ಇದೆ, ನ್ಯಾಚುರಲ್ ಫುಡ್ಸ್ ಇದೆ, ಫ್ರೂಟ್ಸ್ ಇದೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಅದಷ್ಟು ಅದಕ್ಕೆ ಸ್ಪಾಮ್ಸ್ ಆಗಿರ್ಬೋದು ಅಥವಾ ಇಲ್ಲಾಂದ್ರೆ ಎಗ್ ಆಗಿರ್ಬೋದು, ಪರ್ಟಿಕ್ಯುಲರ್ ವ್ಯಾಲಿಡಿಟಿ ಅಂತ ಏನಿರಲ್ಲ, ಅದು ಎಷ್ಟು ದಿನ ಆದರೂ ಫ್ರೀಸ್ ಮಾಡಾದ್ಮೇಲೆ ಆ ಥರ ಇಂಥ ಇಲ್ಲ. ಬಟ್ ಯೂಶಲಿ ಕೆಲವು ಹಾಸ್ಪಿಟಲ್ಸ್ ಪ್ರಿಫರ್ ಮಾಡ್ತಾರೆ ಇಷ್ಟು ವರ್ಷ 10 years ಹಂಗೆ ಅಂತ. ಸುಮಾರು ವರ್ಷ ಎಲ್ಲ ಇಟ್ಕೋಬೋದು, ಅದೇನು ತೊಂದರೆ ಅಂತ ಹೇಳಿ. ಈ IVF ಮಾಡ್ಕೋಬೋದು. ಇನ್ಫರ್ಟಿಲಿಟಿ ಅಂತಂದ್ರೆ ಏನು ಅಂತ? ಇನ್ಫರ್ಟಿಲಿಟಿ ಅಂದರೆ ಅದೇ ಸರ್, ಅದೊಂದು ಕಂಡೀಷನ್. ಆವಾಗ ಒಂದು ಗಂಡು ಹೆಣ್ಣು ನಾವೀಗ ಮಗು ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಲ್ಮೋಸ್ಟ್ 1 ವರ್ಷ ಟ್ರೈ ಮಾಡ್ತಾರೆ. 1 ವರ್ಷ ಅವರು ವಿತೌಟ್ ಎನಿ ಪ್ರೊಟೆಕ್ಷನ್ ಟ್ರೈ ಮಾಡಿದ್ರು ಕೂಡ ಅವರಿಗೆ ಪಾಸಿಟಿವ್ ಆಗಿಲ್ಲ, ಮಗು ಆಗಿಲ್ಲ. ಆ ಕಂಡೀಷನ್ನ ಇನ್ಫರ್ಟಿಲಿಟಿ ಅಂತಾರೆ. ಇನ್ಫರ್ಟಿಲಿಟಿ ದೇರ್ ಆರ್ 2 types, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಪ್ರೈಮರಿ ಇನ್ಫರ್ಟಿಲಿಟಿ ಏನಾಗುತ್ತೆ, ಒಂದು ಮಗುನೂ ಅವ್ರಿಗೆ ಮುಂಚೆ ಇರಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಟ್ರೈಯಿಂಗ್. ಓಕೆನಾ. ಸೆಕೆಂಡ್ರಿ ಅಂದರೆ ಆಲ್ರೆಡಿ ಇರುತ್ತೆ ಒಂದು, ಬಟ್ ಸೆಕೆಂಡ್ ಬಾಪುಗೆ ದೇ ಆರ್ ಇನ್ಫರ್ಟೈಲ್ ಆಗ್ತಿಲ್ಲ, ಅವ್ರಿಗೆ ಟ್ರೈ ಮಾಡೋದು. ದಟ್ ಈಸ್ ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಹೀಗಿದೆ. ಸೊ ಎಷ್ಟು ಈಗ ಏನಿದ್ರು ಸ್ಟ್ರೆಸ್ ಲೈಫು, ಅದರ ಜೊತೆಗೆ ನಾವು ಲೀಡ್ ಮಾಡ್ತಿರುವಂತಹ ಲೈಫ್ ಸ್ಟೈಲು, ಇದೆಲ್ಲನೂ ಕೂಡ IVFಗೆ ಕಾರಣ ಆಗುತ್ತೆ ಅಂತೀರಾ? ಎಲ್ಲಾನು ಆಗುತ್ತೆ ಅನ್ನೋದಕ್ಕಿಂತ, ಬಟ್ ದೇರ್ ಆರ್ ಆಲ್ ದ ಕಂಟೆಂಡರ್ಸ್. ಎಲ್ಲಾನು ಅಷ್ಟೇ. ಫ್ರಮ್ ಸ್ಮೋಕಿಂಗ್ ಆಲ್ಕೋಹಾಲ್. ಈಗ ಸ್ಮೋಕಿಂಗ್ನ ಯು ಕಾಂಟ್ ರಿಲೈ ಆನ್ ಜಸ್ಟ್ ಮೆನ್ಸ್ ಮಾತ್ರ ಮಾಡ್ತಾರೆ ಅನ್ನೋದೇನಿಲ್ಲ ಈಗ. ಸೊ ಸ್ಮೋಕಿಂಗ್ ಆಲ್ಕೋಹಾಲ್ ಈಸ್ ಪಕ್ಕ ಫಸ್ಟ್ ಶಾಟ್. ಆಮೇಲೆ ಲೈಫ್ ಸ್ಟೈಲ್, ಫುಡ್ ವಾಟ್ ದೇ ಈಟ್. ಈಗಂತೂ ಜನ ಎಕ್ಸಸೈಸ್ ಮಾಡ್ತಾ ಇಲ್ಲ, ಯಾವ ಜಿಮ್ ಏನಿಲ್ಲ. ಕೆಲಸ ಆಯಿತು, ದುಡ್ಡಾಯಿತು, ಮನೆಗೆ ಬಂದು ಬೇಗ ಊಟ ಮಾಡಬೇಕು, ಮಲಗಬೇಕು. ಇದಿದ್ರೆ ಎಲ್ಲಿಂದ ಆಗ ಸರ್? ಚಾನ್ಸೇ ಇಲ್ಲ. ಸೊ ಇದೊಂದು ಫ್ರೀಕ್ವೆಂಟ್ ಜನಕ್ಕೆ ಹೇಗಾಗ್ಬಿಟ್ಟಿದೆ ಅಂದರೆ, ಆ ಮೊಮೆಂಟಿಗೆ ಅವರೆಲ್ಲ ಚೆನ್ನಾಗಿರಬೇಕು. ಆ ಕ್ಷಣ, ಫ್ಯೂಚರ್ ಬಿಡಿ, ಫ್ಯೂಚರ್ ಆಮೇಲೆ ನೋಡ್ಕೊಳ್ಳೋಣ. ಆ ಮೊಮೆಂಟಲ್ಲಿ ನಾನು ಈಗ ತಿನ್ನಬೇಕು, ನನ್ನ ಕ್ರೇವಿಂಗ್ಸ್ ನಾನು ಇವಾಗ ಸ್ಯಾಟಿಸ್ಫೈ ಮಾಡಬೇಕು, ತಿನ್ಬಿಡ್ತಾರೆ. ನನಗೆ ಇವತ್ತು ಜಿಮ್ಗೆ ಹೋಗೋಕೆ ಇಷ್ಟ ಇಲ್ವಾ, ಮಲ್ಕೊಂಬಿಡ್ತಾರೆ. ಹೇಳ್ನಲ್ಲ, ನ್ಯಾಚುರಲ್ ಸೋರ್ಸ್ ಆಫ್ ಥಿಂಗ್ಸ್ನ ಬಿಟ್ಟೇ ಬಿಟ್ಟಿದ್ದಾರೆ ಜನ ಈಗ. ಜನ ಸನ್ಲೈಟ್ ನೋಡಲ್ಲ, ಒಳ್ಳೆ ಗಾಳಿ ತೊಗೊಳ್ತಾ ಇಲ್ಲ, ಇದ್ದಾರೆ. ಅದೇ ನ್ಯಾಚುರಲ್ ಆಗೇ ಇದೆ ಸರ್ ಎಲ್ಲ. ಜನದ ತಪ್ಪಷ್ಟೇ ಅದು. ಈಗ ದಟ್ ಈಸ್ ದ ಮೇನ್ ರೀಸನ್. ಒಬೆಸಿಟಿ, ಒಂದು ಸತಿ ಒಬೆಸಿಟಿ ಬಂದರೆ ಸಾಕು ಸರ್, ಇವಿಷ್ಟು ಆಟೋಮೆಟಿಕ್ ಲಿಂಕ್ ಆಗುತ್ತೆ. ಒಬೆಸಿಟಿ, ಡಯಾಬಿಟಿಸ್, ಎವ್ರಿಥಿಂಗ್ಸ್ ಆರ್ ಕನೆಕ್ಟೆಡ್ ಹಿಯರ್. ಯಾವುದು ಸಪ್ರೇಟ್ ಇದು ಒಂದರಿಂದನೇ ಆಗೋದೊಂದು ಚಾನ್ಸ್ ಇಲ್ಲ. ಒಂದ್ಸತಿ ನೀವು ಡಯಾಬಿಟಿಸ್ ಬರ್ಸ್ಕೊಳ್ಳಿ, ಇಲ್ಲ ಒಂದ್ಸತಿ ಒಬೆಸಿಟಿ ಬರ್ಸ್ಕೊಳ್ಳಿ, ಮಿಕ್ಕಿದೆಲ್ಲ ಆಟೋಮೆಟಿಕ್ ಅದೇ ಜಾಯ್ನ್ ಆಗ್ತೀರಾ ಅಂತ ಹೋಗುತ್ತೆ. ಈ ಗ್ಯಾಸ್ಟ್ರಿಕ್ ಶುರುವಾದರೆ ಎಲ್ಲ ಕಾಯಿಲೆಗಳಿಗೂ ಬರುತ್ತೆ ಅಂತಾರಲ್ಲ, ಆ ಥರ ಸೇಮ್. ಈ ಒಂದು ಕಪಲ್ ಯಾವಾಗ ಈ ಫರ್ಟಿಲಿಟೀಸ್ಗೋಸ್ಕರ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬಹುದು? ಅದೇ ಹೇಳಿದ್ನಲ್ಲ, ಈಗ ಒಂದ್ಸತಿ ಅವರು ಫಸ್ಟ್ 1 year ಟ್ರೈ ಮಾಡಬೇಕು ಅಂತ ಹೇಳಿದ್ನಲ್ಲ, ಒಂದು ಟ್ರೈ ಮಾಡ್ತಾರೆ. ಟ್ರೈ ಮಾಡಲ್ಲ ಕಪಲ್ಸ್ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ಅವ್ರೀಗ ಅವ್ರಿಗೋಸ್ಕರ ಟ್ರೈ ಮಾಡೋದು ಬಿಟ್ಟು ಬೇರೆಯವ್ರಿಗೋಸ್ಕರ ಟ್ರೈ ಮಾಡೋದೇ ಜಾಸ್ತಿ. ಫಸ್ಟ್ ನಾನು ಹೇಳೋದು ಅದೇ, ಫಸ್ಟ್ ಯು ಗೈಸ್ ಮೇಕ್ ಯುವರ್ ಮೈಂಡ್. ನಮ್ಗೀಗ ಬೇಕು ಅಂತ ನಿಮ್ಗೆ ಅನಿಸ್ದಾಗ ಪ್ಲೀಸ್ ಟ್ರೈ ಯುವರ್ ಹಾರ್ಟ್. ಒಳ್ಳೆ ಊಟ ತಗೊಳ್ಳಿ, ಒಳ್ಳೆ ಊಟ ಮಾಡಿ. ಡೈರೆಕ್ಟ್ ಮೆಡಿಕೇಶನ್ ಒಂದೇ ಅಲ್ಲ ಎಲ್ಲದಕ್ಕೂ. ನ್ಯಾಚುರಲ್ ಸಪ್ಲಿಮೆಂಟ್ಸ್ ಇದೆ, ನ್ಯಾಚುರಲ್ ಫುಡ್ಸ್ ಇದೆ, ಫ್ರೂಟ್ಸ್ ಇದೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಅದಷ್ಟು ನೀವು ಮಾಡಿದ್ರು ನಿಮ್ಗೆ ಆಗ್ತಿಲ್ಲ ಅಂದರೆ ದೆನ್ ಯು ಕಮ್ ಟೇಕ್ ಅ ಮೆಡಿಕಲ್ ಹೆಲ್ಪ್. ಅದೊಂಥರ ಬ್ಲೆಸ್ಸಿಂಗ್ ಅದು. ಈಗಿನ ಜನಕ್ಕೆ ಆ ಥರ ಒಂದು ಸೈನ್ಸ್ ಇದೆ ಅನ್ನೋದು. ಬಟ್ ಸ್ಟಿಲ್ ಅಷ್ಟು ಬೇಗ ಗಿವ್ ಅಪ್ ಮಾಡಬೇಡಿ. ಫಸ್ಟ್ ನೀವು ಟ್ರೈ ಮಾಡಿ, ಆಮೇಲೆ ಬನ್ನಿ. ಒಂದ್ಸತಿ ನಿಮ್ಗೆ ಯಾವ ಆಗ್ತಿಲ್ಲ ಅಂತ ನಿಮಗೆ ಅನಿಸಿದಾಗ ದೆನ್ ಕಮ್. ಈ ಮೆನ್ಸಲ್ಲಿ ಆಗಿರ್ಬೋದು, ವುಮೆನ್ಸಲ್ಲಿ ಆಗಿರ್ಬೋದು, ಇನ್ಫರ್ಟಿಲಿಟಿಗೆ ಏನೆಲ್ಲ ಕಾರಣಗಳಾಗುತ್ತೆ ಅಂತ? ಮೆನ್ಸಲ್ಲಿ ಅಗೈನ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್, ಒಬೆಸಿಟಿ, ಲೈಫ್ ಸ್ಟೈಲ್, ವೆರಿಕೋಲ್ ಸೀಲ್ ಅಂತ ಒಂದು ಕಂಡೀಷನ್ ಬರುತ್ತೆ. ದಟ್ ಈಸ್ ಲೈಕ್ ಟೆಸ್ಟಿಕಲ್ಸಲ್ಲಿ ನರ್ವ್ಸ್ ಇರುತ್ತಲ್ಲ, ನರ್ವ್ಸ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ದ್ಯಾಟ್ ವಿಲ್ ಆಲ್ಸೋ ಬಿ ಕಾಸ್ಟ್ ಫ್ರಮ್ ಜೆನೆಟಿಕ್ ಇಂತ ಕೂಡ ಕಾಸ್ ಆಗಿರುತ್ತೆ. ಸೊ ಕೆಲವು ಜನ ಅದೇ ಸರ್, ಕೆಲವು ಈ ಪರ್ಸ್ನಲ್ ಪ್ರಾಬ್ಲಮ್ಸ್ ಅನ್ನೋದು ಜನ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾರೆ. ಏನು ಅನ್ಕೊಂಬಿಡ್ತಾರೆ, ಈಗ ಅವ್ರ ತಂದೆ ತಾಯಿಗೆ ಹೇಳ್ಕೊಳಕ್ಕೆ ಏನು ಅನ್ಕೊಂಬಿಡ್ತಾರೋ. ಈಗ ಇಂಥವೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ಗೊತ್ತಾದರೂ ಸಹ ಇಗ್ನೋರ್ ಮಾಡಿಬಿಡ್ತಾರೆ. ಏನಾಗಲ್ಲ, ನಾರ್ಮಲ್ ಆಗೆಲ್ಲ ಇರುತ್ತೆ ಅಂತ. ಬಟ್ ದ್ಯಾಟ್ ಗ್ರ್ಯಾಜುಯಲಿ ಇನ್ಕ್ರೀಸಸ್. ಆಮೇಲೆ ಈ ಥರ ಕಂಡೀಷನ್ಸ್ ಬರುತ್ತೆ. ಆಗಲೂ ಹೇಳ್ಕೊಳ್ದಿರೋ ಸುಮಾರು ಜನ ಇದ್ದಾರೆ. ಸೊ ಅದು ಆ ಥರ ಮೆನ್ಸಲ್ಲಿರುತ್ತೆ.
ವಿಮೆನ್ಸಲ್ಲಿ PCOS PCOD ಮೇನ್ ಥಿಂಗ್ ಈಗ ನಡೀತಿರೋದು ಅದು. ಆ್ಯಂಡ್ PCOS ಅದೇ ಹೇಳ್ನಲ್ಲ ಸರ್, ಈಗ PCOS ಏನು ಅದೇ ಒಬಿಸಿಟಿಯಿಂದನೇ ಬರೋದು, ಎಲ್ಲ ಅದೇನೆ. ಅದು ಫುಡ್ಡಿಂದ, ಲೈಫ್ ಸ್ಟೈಲ್ ನೀಟಾಗಿ ಅವರು ಲೈಫ್ ಸ್ಟೈಲ್ ಚೇಂಜಸ್ ಇರಲ್ಲ, ಹೆವಿ ಜಂಕ್ ಫುಡ್ಸ್, ಆಯಿಲಿ ಫ್ರೈಡ್ ಫುಡ್ಸ್, ಇದರಿಂದ ಬರುತ್ತೆ. ಈ IVF ಅನ್ನೋದು ಯಾರಿಗೆ ಬೇಕಾಗುತ್ತೆ ಆ್ಯಂಡ್ ಅದನ್ನ ತಗೊಂಡ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅನ್ನೋ? ಯಾರಿಗೆ ಬೇಕಾಗುತ್ತೆ ಅನ್ನೋದಕ್ಕೆ ಆನ್ಸರು ಅದೇ, ಈಗ ಯಾರು ಇಷ್ಟೆಲ್ಲ ಆದರೂ ಆಗಲ್ಲ. ಕೆಲವ್ರಿಗೆ ಏಜ್ ಜಾಸ್ತಿ ಆಗಿರುತ್ತೆ, ಮತ್ತು AMH ಅಂತ ಒಂದಿರುತ್ತೆ, ಅದು ಒವೇರಿಯನ್ ರಿಸರ್ವ್ನ ಫೈಂಡ್ ಔಟ್ ಮಾಡುತ್ತೆ. ಅಂದರೆ ಅವ್ರಿಗೆ ಎಗ್ ಕ್ವಾಲಿಟಿ ಕಡಿಮೆ ಇರುತ್ತೆ, ಇಲ್ಲ ಎಗ್ಗೆ ಆ ರಿಸರ್ವಲ್ಲಿ ಎಗ್ಸ್ ಕಡಿಮೆ ಇರುತ್ತೆ ಅಂಥವ್ರಿಗೆ. ಮತ್ತು ಮೆನ್ಸ್ ಅಂತ ಬಂದರೆ ಸ್ಪರ್ಮ್ ಲೋ ಸ್ಪರ್ಮ್, ಅದನ್ನು ಆಲಿಗೋಜೋಸ್ಪರ್ಮಿ ಅಂತ ಕರಿತೀವಿ. ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ, ಇಲ್ಲ ಸ್ಪರ್ಮ್ ಮಾರ್ಫಾಲಜಿ, ಈಗ ಮಾರ್ಫಾಲಜಿ ಅಂತ ಬಂದರೆ ಸ್ಪರ್ಮ್ನ ಆಕಾರ ಅಂತ ಹೇಳ್ತೀವಿ. ಯೂಶಲಿ ಒಬ್ಬ ಮನುಷ್ಯನಿಗೆ ಒಂದು 100% ಆಫ್ ದಿ ಸ್ಪರ್ಮ್ಸಲ್ಲಿ 4% ಅಷ್ಟೇ ನಾರ್ಮಲ್ ಕಾಣಿಸೋದು ನಿಮಗೆ. ನಾರ್ಮಲ್ ಫಾರ್ಮ್ಸ್ ಆಫ್ ಸ್ಪರ್ಮ್ 4% ಯೂಶಲಿ ನಾರ್ಮಲ್ ರೇಂಜ್. ಅಂದರೆ ಕೆಲವ್ರಿಗೆ ತೀರಾ ಕಡಿಮೆ ಇರುತ್ತೆ, ಕೆಲವ್ರಿಗೆ 1% ನಾರ್ಮಲ್ ಇರುತ್ತೆ, ಕೆಲವ್ರಿಗೆ 2% ನಾರ್ಮಲ್ ಇರುತ್ತೆ. ಅದನ್ನು ನಾವು ಟೆರಟೋಜೋಸ್ಪರ್ಮಿ ಅಂತ ಕರಿತೀವಿ. ಸೊ ಆ ಕಂಡೀಷನ್ಸಲ್ಲಿ ಏನು ಮಾಡ್ತೀವಿ, ಅವ್ರನ್ನ IVFಗೆ ರೆಫರ್ ಮಾಡ್ತೀವಿ. ಲೋ ಸ್ಪರ್ಮ್ ಕೌಂಟ್, ಈಗ ಫೀಮೇಲ್ಸಿಗೆ ಲೋ ಎಗ್ ರಿಸರ್ವ್, ಅಂಥವ್ರಿಗೆ ನಾವು IVFಗೆ ರೆಫರ್ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.